ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡ್ತೀನಲ್ವಾ, ನನಗೆ ಸಂಬಳ ಕೊಡ್ತೀಯಾ? ಇನ್ನು ನನಗಿಂತ ತುಂಬ ಒಳ್ಳೆ ಗಂಡ ಸಿಕ್ಕಿದ್ದೀನಿ. ಬೇಡ, ನೀನೇ ಸಾಕು. ಎಲ್ಲಿ ಮಕ್ಕಳ ಹಿಂಗೆ ಕಾಣಿಸಿ. ಸೂಪರ್ ಆಗಿ ಕಾಣ್ತದೆ. ಹಾಗೇನೆ ಇವತ್ತು ಒಂದು ಪಾರ್ಸಲ್ ಬಂದೈತೆ ನೋಡ್ರಿ, ಇನ್ನೊಂದು ನೋಡ್ರಿ. ಪಾಪ ಚಿಕ್ಕ ಮಗು ಕೈಲಿ ಇಷ್ಟು ಭಾರತ್ ಬ್ಯಾಗ್ ಕೊಟ್ಟು ಮುಂದೆ ಇವಾಗ ಸರಿನಾ? ಹಾಂ ಮೇಡಮ್ ಏನು ಮಾಡ್ತಾ ಇದ್ದೀರಾ? ತಿಂಡಿಗೆ ರೆಡಿ ಮಾಡ್ಕೋಬೇಕು. ಅದಕ್ಕೆ ಬಿಟ್ರೊಟ್ಟು ಹಂಗೆ ಒಂದೆರಡು ಕ್ಯಾರೆಟ್ ತಗೋತೀನಿ. ಇವತ್ತೇನು ವಿಶೇಷ? ಇವತ್ತು ನಿನಗೂ ಕೆಲಸ ಕೊಡೋ ಅಂತ ಅಡುಗೆನೇ ಮಾಡ್ತಾ ಅಲ್ಲ, ನಿನಗೂ ಕೆಲಸ ಕೊಡೋ ಅಂತ ತಿಂಡಿನೇ ಮಾಡ್ತಾ ಇರೋದು. ಹೌದಾ? ತಿಂಡಿಗೆ ಇಷ್ಟು ತಗೊಂಡಿದ್ದಾರೆ. ಅಂದರೆ ಈರುಳ್ಳಿನೂ ತಗೊಂಡ್ರು. ಏನದು? ಕ್ಯಾರೆಟು ಬೀಟ್ರೂಟ್ ಪಲ್ಯ ಮಾಡ್ತಾರಂತೆ. ಅದಕ್ಕೆ ನಂದೇನು ಕೆಲಸ ಇದರಲ್ಲಿ? ಇಲ್ಲಿ ಪಲ್ಯ ಮಾಡಿದ್ಮೇಲೆ ಏನು ಮಾಡ್ಬೋದು? ಚಪಾತಿ. ನಿನ್ನ ಕೆಲಸ ಅಂದರೆ ಅರ್ಥ ಆಗ್ಬೇಕಲ್ಲೇನೆ. ಚಪಾತಿ ಸುಟ್ಟೋದು. ಸಂಬಳ ಎಷ್ಟು ಕೊಡ್ತೀರಾ ಕೆಲಸಕ್ಕೆ? ಅಂದರೆ ನೀನು ಸಂಬಳಕ್ಕೋಸ್ಕರ ಮಾಡ್ತೀಯಾ? ಅಲ್ಲ, ಪ್ರೀತಿಯಿಂದ ಮಾಡೋದು. ಕೆಲಸ ಮಾಡೋರು ಸಂಬಳ ಕೊಡ್ತಾರಲ್ಲ, ಅದಕ್ಕೆ. ಹೌದು, ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡ್ತೀನಲ್ವಾ, ನನಗೆ ಸಂಬಳ ಕೊಡ್ತೀಯಾ? ಇದು ಕೆಲಸ ಅಲ್ಲ, ನಿನ್ನ ಜವಾಬ್ದಾರಿ ನಿಭಾಯಿಸ್ತಿದ್ಯಾ ಅಷ್ಟೇ. ಜವಾಬ್ದಾರಿ ಅದು. ಅಂದರೆ ಚಪಾತಿ ಸುಡೋದು ನಿನ್ನ ಜವಾಬ್ದಾರಿ ಅಲ್ವಾ? ಅದು ಕೆಲಸ ಅಂದಲ್ಲ, ಅದಕ್ಕೆ ಹೇಳಿದೆ. ಜವಾಬ್ದಾರಿ ಅಂತ ಹೇಳ್ಬೋದಿತ್ತು. ಮತ್ತೇನು ಹೇಳ್ಬೇಕಿತ್ತು? ಏನು ಹೇಳ್ಬೋದು? ಅದೇ ಜವಾಬ್ದಾರಿ, ಕರ್ತವ್ಯ. ಹೌದಾ? ನಿನ್ನ ಕರ್ತವ್ಯನ ನಿಭಾಯಿಸು. ಹೌದಾ? ಸಿಪ್ಪೆ ತೆಗಿಬೇಕಾ ಅಂತ ಕೇಳ್ಬೇಡ. ನಾನು ಅದೇ ಕೇಳಕ್ಕೆ ಹೋದೆ. ಪರವಾಗಿಲ್ಲ, ಬೀಟ್ರೂಟ್ ಸಿಪ್ಪೆ ತೆಗಿತಿದೆಯಲ್ಲ ಅಂತ ಕೇಳೋಣ ಅಂತ ಹೋದೆ. ಗೊತ್ತಾಗ್ಬಿಟ್ಟೈತೆ ಬೀಟ್ರೂಟ್ಗೆ ಸಿಪ್ಪೆ ತೆಗಿಬೇಕು ಅಂತ. ಇಲ್ಲಿ ತರಕಾರಿ ಎಲ್ಲ ಕಿತ್ಕೊಂಡವ್ರೆ, ಈ ಕಡೆ ಒಗ್ಗರಣೆ ಹಾಕ್ಕೊಂಡವ್ರೆ. ಈಗ ಪಲ್ಯ ರೆಡಿ ಮಾಡಿ ಒಗ್ಗರಣೆನೂ ಹಾಕ್ಬಿಟ್ರು. ಒಗ್ಗರಣೆ ಹಾಕ್ಸಕ್ಕೆ ನಮ್ಗೆ ಹೇಳ್ಬಿಟ್ಟು ಅವರು ಬರೀ ಇಷ್ಟೇ ತರಕಾರಿ ಎತ್ಕೊಂಡಿದ್ದು. ಈಗ ಕ್ಯಾರೆಟ್ ತುರ್ಕೋದು. ಇನ್ನೂ ಬೀಟ್ರೂಟ್ ತುರಿದಿಲ್ಲ, ಇನ್ನೂ ಇವಾಗ ಶುರು ಮಾಡಿರೋದು ಕ್ಯಾರೆಟ್ ತುರಿಯೋದಕ್ಕೆ. ನೋಡಿರಿ, ಒಗ್ಗರಣೆ ಹಾಕ್ತಾ ಇದ್ದೀವಿ. ಹಾಗೆ ಟೊಮೊಟೊ ಹಾಕ್ಕೋಬೇಕು. ಟೊಮೊಟೊ ಇದು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊಂಡು ಟೊಮೊಟೊ ಫ್ರೈ ಮಾಡ್ಕೋಬೇಕು. ಸಾಕು, ಇದು ಜಾಸ್ತಿ ಆಯಿತು. ಇಲ್ಲಿ ನೋಡಿ, ನಮ್ಮ ಮೇಡಮ್ ಅವ್ರು ಏನು ಮಾಡ್ತಾರೆ ನೋಡಿ, ನೋಡಿದ್ರಾ? ಆರಾಮಾಗಿ ಇದ್ರ ಮೇಲೆ ಸ್ಲ್ಯಾಬ್ ಮೇಲೆ ಕುತ್ಕೊಂಡು ಕ್ಯಾರೆಟ್ ತುರಿತಾ ಇದ್ದಾರೆ ನೋಡ್ರಿ. ನೋಡ್ರಿ, ನಾನು ಟೊಮೊಟೊ ಫ್ರೈ ಮಾಡಿದ್ದೆಲ್ಲ ಆಯಿತು. ನಮ್ಮ ಶ್ರೀಮತಿಯವರು ಆಯಿತಾ? ಕ್ಯಾರೆಟು ಬೀಟ್ರೂಟು ರೆಡಿನ ಪಲ್ಯ? ರೆಡಿ. ಈಗ ಇದಕ್ಕೆ ಲಾಸ್ಟಲ್ಲಿ ಕಾಯಿ ತುರಿ ಮತ್ತು ಪರಿಮಳ ಸೇರಿಸ್ಬಿಡೋಣ. ಯಾವುದೇ ತಿಂಡಿಗಾಗಲಿ ಅಡುಗೆಗಾಗಲಿ ಪರಿಮಳ ಇದ್ರೇ ಚಂದ ಅಲ್ವಾ? ಬಂದೆ ಮಗಳೇ. ಬಾಬಾ, ಎಷ್ಟು ಒಂದು 9 ಗಂಟೆ ಆಯ್ತಾ ಟೈಮು? ಹೌದಾ? ನಮ್ಮ ಜನೆ ಮಗಳು ಇವಾಗ ಇನ್ನೂ ಅಮ್ಮ ಎದ್ದೊಳ್ತೀನಿ ಅಂತ ಕರೀತಾವಳೆ. ರೂಮಲ್ಲಿ ಮಲಗಿದ್ದಾಳು. ನಿಮ್ಮ ಮಗಳನ್ನ ಎದ್ದೊಳಿಸ್ಬಂದು ಹಾಗೆ ಒಂದ್ಸಲ. ನಮ್ಮ ಶ್ರೀಮತಿಯವರು ಚಪಾತಿ ಹೊಸಿತಾ ಇದ್ದಾರೆ. ಆ ಮನೆ ಮೇಲೆ ಅಷ್ಟು ಇದು ಬರಲ್ಲ, ಫಾಸ್ಟಾಗಿ ಹೊಸಕ್ಕೆ. ಮತ್ತು ಈ ರೌಂಡ್ ಶೇಪು ಬರಲ್ಲ ಅವ್ರಿಗೆ. ಮನೇಲಿ ಅಷ್ಟು ರೂಢಿ. ಮತ್ತು ಈ ಕಡೆ ಹೆಂಚಿಟ್ಟಿದ್ದಾರೆ ನೋಡ್ರಿ. ಹೆಂಚು, ಎಣ್ಣೆ, ಮತ್ತು ಅದು ಚಪಾತಿ ತಿರ್ವಾಕೋದು, ಇಷ್ಟೆಲ್ಲ ರೆಡಿ ಮಾಡಿಕೊಟ್ಟವ್ರು ನನಗೆ. ನಾನೀಗ ನಮ್ಮ ಶ್ರೀಮತಿಯವರು ಚಪಾತಿ ಹೊಸ್ಕೊತಾ ಇದ್ದೆ. ನಾನು ಈ ಕಡೆ ಚಪಾತಿ ಕೊಡ್ತಾ ಇರ್ತೀನಿ. ಚಪಾತಿ ಹೊಸ್ತಿರೋದನ್ನ ಸ್ವಲ್ಪ ಸಿಟ್ಟಿರುತ್ತಲ್ಲ, ಅದೆಲ್ಲ ಕೊಂಡ್ಮೇಲೆ ಆಮೇಲೆ ಹೆಂಚಿನ ಮೇಲೆ ಹಾಕಿ ಅದ್ರ ಮೇಲೆ ಮತ್ತೆ ಸ್ವಲ್ಪ ಎಣ್ಣೆ ಹೋಗಬೇಕು. ಕರೆಕ್ಟಾ ನಾನು ಹೇಳಿದ್ದು? ನನ್ನಿಂದ ಚೆನ್ನಾಗಿ ಎಣ್ಣೆ ಚಪಾತಿ ಸುಕ್ಕೆ ನನ್ನ ಕೇಳ್ತೀರಪ್ಪ.
ಅದೇನೋ ಇದು ಮಾಡ್ತಾರಲ್ಲ ಅಶ್ವತ್ಥನ ಕಟ್ಟೆ, ಹ್ಮ್. ಅದು ಸುತ್ತಿದ್ದ ನೀನು ಸುತ್ತಿಲ್ವಾ? ನಾನು ಸುತ್ತಬೇಕು ಅಂತ ಏನು ಹೋಗಿ ಸುತ್ತಿರ್ಲಿಲ್ಲ. ಯಾರು ಪೂಜೆ ಮಾಡಕ್ಕೆ ಅಂತ ಹೋಗ್ತಾ ಇದ್ರು, ಅವ್ರ ಜೊತೆ ಹೋಗಿ ನಾನೇನು ಊದ್ಗಡ್ಡಿ ತಗೊಂಡೋಗಿ ಪೂಜೆ ಮಾಡಿಲ್ಲ. ಚೊಂಬಲ್ ನೀರ್ ತಗೊಂಡೋಗಿ ಅಶ್ವತ್ಥ ಕಟ್ಟೆಗೆ ಹಾಕ್ಬಿಟ್ಟು ಎಲ್ಲ ಪ್ರದಕ್ಷಿಣೆ ಹಾಕಿಲ್ಲ. ಜೊತೆಲಿ ಹೋಗಿ ಒಟ್ನಲ್ಲಿ ಪೂಜೆ ಮಾಡೋರ ಜೊತೆ ಹೋಗಿದೆ ನೀನು? ಹಾ, ಪೂಜೆ ಮಾಡೋರ ಜೊತೆ ಹೋಗ್ಬಿಟ್ಟು ನಾನು ಅವ್ರು ಪೂಜೆ ಮಾಡ್ತಾ ಇದ್ರಲ್ಲ, ನಾನು ಇನ್ನೇನ್ ಮಾಡೋದು ಅಂತ ನಾನು ಸುಮ್ಮನೆ ಸುತ್ತಿದ್ದೆ ಅಷ್ಟೇ. ಹೌದಾ? ಬರೀ ಸುಮ್ಮನೆ ನೀನು ಆ ಕಟ್ಟೆ ಹತ್ರ ಹೋಗಿದ್ಕೆ ಒಳ್ಳೆ ಗಂಡ ಸಿಕ್ಕಿದ್ದೀನಿ. ನೀನು ಅಶ್ವತ್ಥನ ಕಟ್ಟೆನ ಸುತ್ತಬಿಟ್ಟಿದ್ರೆ ಇನ್ನು ನನಗಿಂತ ತುಂಬಾ ಒಳ್ಳೆ ಗಂಡ ಸಿಕ್ಕಿದ್ದ ಅನ್ಸುತ್ತೆ ನಿಮಗೆ. ಬೇಡ, ನೀನೇ ಸಾಕು ನನಗೆ. ಇನ್ನು ಒಳ್ಳೆ ಗಂಡ ಬೇಡ. ಆಸೆ ಪಡ್ಬೇಕು, ದುರಾಸೆ ಪಡ್ಬಾರ್ದು. ಹೌದಾ? ಎಲ್ಲಿ ಮಗಳ ಹಿಂಗೆ ಕಾಣಿಸಿ? ಸೂಪರ್ ಆಗಿ ಕಾಣ್ತದೆ. ಮೇಡಮ್ ನೀವೆಲ್ಲಿ? ರೆಡಿ ಆಗಿಲ್ಲ, ಹಾಂ, ರೆಡಿ ಆಗಬೇಕು. ಅಂದರೆ ಈಗ ಮಧ್ಯಾಹ್ನ ಆಯಿತಾ? ಮಧ್ಯಾಹ್ನ ಮೇಲೆ ಆಯಿತು. ಜಾಸ್ತಿ ಆಗುತ್ತೆ, 3 ಗಂಟೆ. ಬೆಳಿಗ್ಗೆ ತಿಂಡಿ ತಿಂದಮೇಲೆ ನಾವು ಹೊರಡೋಣ ಅಂದ್ಕೊಂಡು ನಮ್ಮ ಶ್ರೀಮತಿ ಪಾಪ ಬೆಳಗ್ಗೆನೇ ರೆಡಿ ಆದರು, ಬೇಗ ರೆಡಿಯಾಗಿದ್ರು. ತಿಂಡಿ ತಿಂದ್ಬಿಟ್ಟು ತಿಂಡಿ ಮಾಡ್ಕೊಂಡು ತಿಂಡಿ ತಿಂದು ಹೋಗ್ಬಿಡೋಣ ಬೇಗ ಅಂತ. ಮಧುಗಿರಿಗೆ ಕೆಲಸ ಇತ್ತು ಸ್ವಲ್ಪ, ಅದಕ್ಕೆ. ಆದರೆ ಗೆಸ್ಟ್ ಬಂದುಬಿಟ್ರು ಯಾರೋ, ಹೋಗೋದಕ್ಕಾಗಲಿಲ್ಲ. ಮತ್ತು ಮಧ್ಯಾಹ್ನ ಹೋಗೋಣ ಅಂದರೆ ತುಂಬ ಬಿಸಿಲು. ಜಡೆ ಎಣಿಯೋದಂಗೆ ಹಂಗೇನಾ ಜಡೆ ಎಣಿಯೋದು? ಈ ಅದೇ ಬಿಸಿಲು ಜಾಸ್ತಿ, ಮಧ್ಯಾಹ್ನ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಇದ್ದು ಮನೇಲೇ ಬಿಸಿಲು ತೆಗೆದ್ಮೇಲೆ ಈಗ ಒಂದು 4 ಗಂಟೆ ಹಂಗೆ ಹೊರಟಿದ್ದೀವಿ. ಹಾಗೆಯೇ ಇವತ್ತು ಒಂದು ಪಾರ್ಸಲ್ ಬಂದೈತೆ ನೋಡ್ರಿ, ಇನ್ನೊಂದು ಏನೋ ಒಂದು ಪಾರ್ಸಲ್ ಬಂದೈತೆ. ಅದು ನಿಮ್ಮ ಎದುರಿಗೇ ಅನ್ಬಾಕ್ಸ್ ಮಾಡಿ ತೋರಿಸೋಣ ಅಂದ್ಕೊಂಡಿದ್ವಿ. ಈಗ ಮತ್ತೆ ಸಂಜೆ ಆಗಿಬಿಡ್ತದೆ, ಲೇಟ್ ಆಗಿಬಿಡುತ್ತೆ ಹೋಗಿ ಬರೋದಕ್ಕೆ. ಅಲ್ಲಿಗೆ ಹೋಗಿ ಮಧುಗಿರಿಗೆ ಹೋಗಿ ಬಂದಮೇಲೆ ಇದನ್ನ ಓಪನ್ ಮಾಡಿ ತೋರಿಸ್ತೀವಿ. ಹಂಗೆ ಮಧುಗಿರಿಯಿಂದ ಏನೇನು ತಗೊಂಡ್ಬಂದ್ವಿ ಅದನ್ನೆಲ್ಲ ನಿಮ್ ಜೊತೆ ಶೇರ್ ಮಾಡ್ಕೊತೀವಿ. ಅದಕ್ಕೆ ಹೋಗ್ತಾ ಇರೋದು, ಏನೋ ತರಬೇಕು, ಅದಕ್ಕೋಸ್ಕರನೇ. ಇಲ್ಲ ಮೇಡಮ್, ಎಷ್ಟೇನಾ? ರೆಡಿನಾ? ಹೂವು ಮುಡ್ಕೋಬೇಕು. ಹೌದಾ? ಸರಿ. ಈ ಜನರಲ್ ಹಾಸ್ಪಿಟ್ಲಾಗ ಏನಿಲ್ಲ ಮೇಡಮ್ ಅವ್ರೆ, ಅವಾಗಿಂದ ಅವಾಗ ಏನು ರೇಟ್ ಐತೆ ಅಷ್ಟೇ. ಕ್ಯಾಪು ಆಯ್ತಾ ಮೇಡಮ್? ಚಿಕ್ಕದಕ್ಕ ಮೇಡಮ್ ಕೊಟ್ಟೆ. ಹೇಳಿ ಮೇಡಮ್. ನಮ್ಮದು 2 ಮಿಕ್ಸಿ ಜಾರೂ ಹಾಳಾಗಿಬಿಟ್ಟಿದ್ವು. ಅವೆರಡೂ ರಿಪೇರಿ ಮಾಡಿಸ್ಕೊಂಡು, ಹಾಗೆ ಒಂದು ಸ್ಟೆಪ್ಲೈಸರ್ ತೊಗೊಳ್ಬೇಕಿತ್ತು, ಅದು ತಗೊಂಡು ಈಗ ಒಂದು ಮಾರ್ಟ್ ಹತ್ರ ಬಂದಿದ್ವಿ. ಐಸ್ ಕ್ರೀಮ್ ಮಾಡೋದಕ್ಕೆ ಐಸ್ ಕ್ರೀಮ್ ಮೋಲ್ಡ್ ಬೇಕಿತ್ತು, ಅದು ತಗೊಳ್ಳೋಣ ಅಂತಲೇ ಇಲ್ಲಿಗೆ ಬಂದಿದ್ದು. ಈ ಕುಲ್ಫಿ ಎಷ್ಟು ನೋಡೋದು? ಚಿಕ್ಕದು ಪಿಂಕ್ ನೋಡ್ ಕಲಿ ತಗೋಬೇಡ. ಚೆನ್ನಾಯ್ತಾ? ಬೇರೆ ನೋಡಿ ಇನ್ನೊಂದಿಷ್ಟು ಅವನಿದ್ರೆ. ಇದು ಕುಲ್ಫಿ ಥರ ತಾನೇ ಇದು ಕುಲ್ಫಿ? ಇದು ಚೆನ್ನಾಗಿದೆ ಶೇಪ್ ಇದು. ಹಾಂ, ಇದೇನಿದು? ಕಡ್ಡಿ ಅದ್ರಾಗ ಇರ್ತೈತೆ. ಓ, ನಾವು ಕಡ್ಡಿ ತಗೊಳಂಗಿಲ್ಲ. ಹಾಂ, ಇದಷ್ಟೇ. ಇದು ಯಾವುದು ಕಡ್ಡಿ ತಗೊಳ್ಳೋಣ ಬರಲ್ಲ. ಹಾಂ, ಇದ್ರೊಳಗೆ ಐಸ್ ಹಾಕಿ ಗಿಡದು, ಇದ್ರೊಳಗೆ ಐಸ್ ಹಾಕಿಟ್ಮೇಲೆ ಇದು ಕಡ್ಡಿಗೆ ಅದೇ ಕಚ್ಕೊಳ್ತೀನಿ. ಐಸ್ ಇದೆ ತಗೊಂಡ್ತಿದ್ದೆ. ಇದು ಓಪನ್ ಮಾಡಕ್ ಬರ್ತಾ ಇಲ್ಲ ಅಂತ. ಅಲ್ಲ ಮಗಳೇ, ಹಿಂಗೆಲ್ಲ ಸೈಡ್ ಎಲ್ಲ ಇದು ಮಾಡ್ಬೋದು ಮಗಳೇ, ಸಿಂಕ್ ಎಲ್ಲ ತೊಳೆಯೋಕೆ ಅಲ್ವೇನಪ್ಪ? ಇದಾ? ಈಗ ನೋಡಿ ಇವ್ರು ಆಡಿಸ್ತಾರಲ್ಲ, ಹಿಂಗೆಲ್ಲ ಆಡಿಸ್ಬೋದು. ಇಲ್ಲ ಐತೆ ನೋಡಿ. ತಗೊಂತೀಯಾ? ತಗೊಂಡಿರಿ ನೋಡಿ ನೋಡೋಣ. ಇದು ನೋಡ್ರಿ ಸೇರು. ನಿಮ್ಗೆ ಗೊತ್ತಾ ಅದು ಸೇರು ಅಂತ? ಹಾಂ, ಇದು ಗೊತ್ತು ಸೇರೆ. ಇನ್ನೇನಕ್ಕೆ ಯೂಸ್ ಆಗ್ತೈತೆ ಹೇಳಮ್ಮ ನೋಡೋಣ. ನಮಗೂ ಗೊತ್ತಿಲ್ಲ. ಅಕ್ಕಿ ಎಲ್ಲ ಅಳಿತಾರಲ್ಲ ಸೇರು, ಅದೇ ಸೇರೆ ಇದು. ಅಕ್ಕಿ ರಾಗಿ ಸೇರೆ ಅಂದ್ಕೊಂಡಿದ್ದೀನಿ. ಸಂತೆನಾಗೆಲ್ಲ ಕಬ್ಬಣದ್ದು ಇದ್ರಲ್ಲಿ ಮಾಡಿರ್ತಾರೆ. ಇದು ಕಬ್ಬಣದ್ದೇ, ಅದು ರೇಕಿಂದ ಏನೋ. ಇದು ಸ್ಟೀಲಲ್ಲಿ ಐತೆ, ಚೆನ್ನಾಗಿದೆ ಒಂಥರ ನೋಡೋದಕ್ಕೆ. ಏನು ಮೇಡಮ್, ಏನು ನೋಡ್ತಾ ಇದ್ದೀರಾ? ನೋಡ್ರಿ ಪಾಪ, ಚಿಕ್ಕ ಮಗು ಕೈಲಿ ಇಷ್ಟು ಭಾರತ್ ಬ್ಯಾಗ್ ಕೊಟ್ಟು ಮುಂದೆ ಹೋಗ ಸರಿನಾ?
ನನಗೆ ನನ್ನ ಮಗಳ ಮೇಲೆ ಪ್ರೀತಿ ಜಾಸ್ತಿ, ಅದಕ್ಕೆ ಈ ಬ್ಯಾಗ್ನ ನಾನೇ ಇಟ್ಕೋತಾ ಇದ್ದೀನಿ. ಬ್ಯಾಗಲ್ಲ ಇದೇನಂತಾರೆ ಇದನ್ನು? ಬ್ಯಾಸ್ಕೆಟ್. ಬ್ಯಾಸ್ಕೆಟ್ ನಾನು ಇಟ್ಕೊಂಡಿದ್ದೀನಿ. ನಾವು ಆ ಮಾರ್ಟ್ಗೆ ಹೋಗಿದ್ದು ಬರೀ ಒಂದು ಐಸ್ ಕ್ರೀಮ್ ಮೋಲ್ಡ್ ತಗೊಳ್ಳೋದಕ್ಕೆ ಅಂತ. ಆದರೆ ಅಮ್ಮ ಮಗಳು ಏನೋ ಬೇರೆ ಏನೇನೋ ತೊಗೊಂಡ್ರು. ಅದೇನು ಅಂತ ಈ ವಿಡಿಯೋದಲ್ಲಿ ಕೊನೆಯಲ್ಲಿ ನೋಡಿವ್ರಂತೆ. ಅಲ್ಲಿಂದ ನಾವು ಅದೇನೇನು ಬೇಕೆಲ್ಲ ತೊಗೊಂಡು ಮಾರ್ಟಿಂದ ನಾವು ಇಲ್ಲಿಗೆ ಬಂದ್ವಿ, ಒಂದು ಹೋಟೆಲಿಗೆ ಬಂದ್ವಿ. ನಾವು ಯಾವಾಗಲೂ ಬರುವಂಥ ರೆಗ್ಯುಲರ್ ಹೋಟೆಲಲ್ಲಿ ನಮ್ಮ ಶ್ರೀಮತಿಯವರು ಗೋಬಿ ತಿನ್ನಬೇಕು ಅಂತ ಅಂದರು. ಅಂದರೆ ನಾವು ಫ್ರಿಜ್ ತಗೊಳ್ಳೋದಕ್ಕೆ ಹೋದ್ವಲ್ಲ, ಅವತ್ತು ನಾವೇನು ತಿನ್ನೋದಕ್ಕಾಗಲಿಲ್ಲ. ಹೊರಗಡೆ ಹೋಗಿ ಏನಾದ್ರು ತಿನ್ನೋಣ ಅಂತ ಅಂದ್ಕೊಂಡ್ರು ನಮ್ಮ ಶ್ರೀಮತಿಯವರು. ಆದರೆ ಫ್ರಿಜ್ ತೊಗೊಂಡಿದ್ದ ದಿನ ಅದನ್ನೆಲ್ಲ ಲಗೇಜೆಲ್ಲ ಗಾಡಿನಲ್ಲಿ ಹಾಕಿ ಆಟೋದಲ್ಲಿ ಕಳಿಸಿದ್ವಲ್ಲ, ನಾವು ಹಿಂದೆನೇ ಹೋಗ್ಬೇಕಿತ್ತು. ಏನೂ ತಿಂದೆ, ಏನು ಹೊರಗಡೆ ಹೋಗದೆ ಅರ್ಜೆಂಟ್ ಹಿಂದೆಲೇ ಹೋಗ್ಬಿಟ್ವಿ. ಅದಕ್ಕೆ ಇವತ್ತೇನಾದರೂ ಕೊಡಿಸು, ಅವತ್ತು ತಿನ್ನೋಕ್ಕಾಗಲಿಲ್ಲ ಅಂದಿದ್ದಕ್ಕೆ ನಾವಿಲ್ಲಿ ಬಂದುಬಿಟ್ಟು, ಅಂದರೆ ಇಲ್ಲೂ ಹೋಟೆಲ್ನಲ್ಲೂ ಇದ್ರ ಸಮಸ್ಯೆ ಇದೆ, ಗ್ಯಾಸ್ ಸಿಲಿಂಡ್ರದ್ದು. ಅದಕ್ಕೆ ಗೋಬಿ ಆ ಥರ ಏನು ಮಾಡ್ತಾಯಿಲ್ಲ, ಬರೀ ಚಾಟ್ಸ್ ಐಟಮ್ ಇದ್ವಿ ಇಲ್ಲಿ. ತುಂಬ ದೊಡ್ಡ ಖುಷಿ ಫ್ರಿಜ್ ತೊಗೊಂಡಿದ್ದು ನಮಗೆ. ಆ ದೊಡ್ಡ ಖುಷಿಗೆ ಇದು ಒಂದು ಚಿಕ್ಕ ಪಾರ್ಟಿ ನಮ್ಮದು. ನಾವಿರೋದೇ ಹೀಗೆ ಚಿಕ್ಕ ಪುಟ್ಟ ಖುಷಿ ಕ್ಷಣಗಳ್ನು ನಾವು ತುಂಬ ಎಂಜಾಯ್ ಮಾಡ್ತೀವಿ. ಹಾಯ್, ಮತ್ತೊಂದು ಸಲ ಎಲ್ರಿಗೂ ನಮಸ್ಕಾರ. ನಿನ್ನೆ ನೋಡಿದ್ರಿ ಮಧುಗಿರಿಗೆ ಹೋಗಿದ್ವಿ. ನಿನ್ನೆ ಸಂಜೆ ಹೋಗ್ಬೇಕಾದ್ರೆ ಸಂಜೆ ಆಗಿತ್ತಲ್ಲ, ನಾವು ಬರಬೇಕಾದ್ರೆ ಸಂಜೆ ಆಗಿತ್ತು, ಕತ್ಲಾಗಿತ್ತು. ಹೋಗ್ಬೇಕಾದ್ರೆ ಸಂಜೆ ಆಗಿತ್ತು, ಬರಬೇಕಾದ್ರೆ ಕತ್ಲಾಗ್ಬಿಡ್ತು. ಆಮೇಲೆ ನಾವೇನು ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಈ ಬ್ಲಾಗ್ನ. ಮತ್ತೆ ಮಾರನೇ ದಿನ ಬೆಳಿಗ್ಗೆ ಅದೇ ಬ್ಲಾಗ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಮತ್ತು ಅಲ್ಲಿ ಮಧುಗಿರಿನಲ್ಲಿ ಏನೇನು ತೊಗೊಂಡ್ವಿ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀವಿ. ಬ್ಯಾಗ್ ತೆಗೆದು ಕೊಡೋಣ. ಒಂದು ಬ್ಯಾಗ್ ತಂದಿದ್ದೀವಿ. ಈ ಬ್ಯಾಗಲ್ಲಿ ನಿಜ ಹೇಳಬೇಕು ಅಂದರೆ ನಾವು ಹೋಗಿದ್ದು ಇದೊಂದೇ ಒಂದು ತರೋದಕ್ಕೆ. ನೋಡ್ರಿ, ಇದೇನು ಏನು ಹೇಳಿದ? ಐಸ್ ಕ್ರೀಮ್ ಮಾಡೋದು. ಐಸ್ ಕ್ರೀಮ್ ಮೋಲ್ಡ್ ಏನೋ ಅಂತಾರೆ. ಐಸ್ ಕ್ರೀಮ್ ಮೋಲ್ಡ್ ಅದು. ಇದೊಂದು ತರಬೇಕು ಅಂತಲೇ ಹೋಗಿದ್ದು. ನಮ್ಮ ಮಗಳಿಗೆ ಹೊಸ ಫ್ರಿಜ್ ತಂದಲ್ಲ, ಐಸ್ ಕ್ರೀಮ್ ಮಾಡಿಕೊಡ್ಬೇಕು ಅಂತ ಇದೊಂದು ತರೋದಕ್ಕೆ ಹೋಗಿದ್ದು. ಅದೇನೋ ಹೇಳ್ತಾರೆ, ಒಂದು ತರಕ್ಕೆ ಹೋಗಿ ಹನ್ನೊಂದು ತಗೊಬಂದ್ರು ಅಂತ ಹಂಗಾಯಿತು. ಆಮೇಲೆ ಇನ್ನೂ ಎಲ್ಲ ಬೇಕಾಗಿರೋದೇ ತಗೊಬಂದಿದ್ವಿ. ಮತ್ತೆ ಇನ್ನೂ ಬೇರೆ ಕೆಲಸ ಇದ್ವು. ಅಂದರೆ ಒಂದು 3 ಕೆಲಸ ಇದ್ವು. ಒಂದು ಫ್ರಿಜ್ ಹೊಸ ಫ್ರಿಜ್ಗೆ ಸ್ಟೆಪ್ಲೈಸರ್ ಅಲ್ಲ, ಸ್ಟೆಪ್ಲೈಸರ್ ಹಾಕ್ರಿ ಅಂತ ಹೇಳಿದ್ರು ತುಂಬ ಜನ. ಸ್ಟೆಪ್ಲೈಸರ್ ತೊಗೋಬೇಕಿತ್ತು, ಅದೊಂದು ತೊಗೊಂಡ್ವಿ. ಮತ್ತು ಮಿಕ್ಸಿ ರೆಡಿ ಮಾಡಿಸ್ಬೇಕಿತ್ತು, ರೆಡಿ ಮಾಡಿಸಿದ್ವಿ. ಆಮೇಲೆ ಇದು ಒಂದು ಮೋಲ್ಡ್ ಐಸ್ ಕ್ರೀಮ್ ಮಾಡೋದಕ್ಕೆ ಇದು ಬೇಕಿತ್ತು. ಮೇಯ್ನ್ ಇದೊಂದು ತೊಗೊಳೋದಕ್ಕೆ ಹೋಗಿದ್ದು. ಆಮೇಲೆ ಏನೇನು ತೊಗೊಂಡ್ರು, ಎಷ್ಟು ತೊಗೊಂಡ್ರು ನೋಡಿ ತೋರಿಸ್ತಾರೆ ಈಗ. ಇದು ನಲ್ಲಿಗೆ ಹಾಕೋದು ಸಿಂಕ್, ಅದೇ ನೀರೇನು ಹಿಂಗೆ ಹಿಡಿತಾರಲ್ಲ ಸಿಂಕ್ ಸುತ್ತ, ಅದೊಂದು ಬೇಕು ಅಂದರು. ಅಲ್ಲೊಂದು ಮಾರ್ಟ್ಗೆ ಹೋಗಿದ್ವಿ, ಅಲ್ಲಿ ತೊಗೊಂಡ್ವಿ, ಅದು ಆಯಿತು. ಆಮೇಲೆ ಇದು ನಂಗೆ ತುಂಬ ಇಷ್ಟ ಆಯಿತು. ಸ್ಟೀಲ್ದು ಸೇರಲ್ಲ, ಸೇರು. ಸ್ಟೀಲ್ ಸೇರಿದು ಚೆನ್ನಾಗೈತೆ ಅದು. ಆಮೇಲೆ ಇನ್ನೇನು ಹಳೆ ಕಾಲದಲ್ಲೆಲ್ಲ ಎಂದಾರು ಇದ್ದಿದ್ದು, ಅದು ರೇಖಿಂದ ಡಬ್ಬು ಇನ್ನೊಂದು ಎರಡೇನ ತಂದಿದ್ದು ಏನು ಇವು? 2 ತಂದಿದ್ದು. ಹೌದಾ? ಇಲ್ಲ 3 ತಂದಿದ್ದೆ. ಚಿಕ್ಕದು ಒಂದು ತಗೊಂಡ್ವಿ. ಚಿಕ್ಕದು ಎಲ್ಲಿ ನೋಡಿ, ಅದರಲ್ಲೇ ಇರಬೇಕು ಇಲ್ವಾ? ಮತ್ತೆ ಹಂಗಾರೆ ತಂದಿಲ್ಲ ಬಿಡ, 2 ತಂದಿರೋದು. ಇನ್ನೊಂದು ಇದ್ರ ಮಧ್ಯೆ ಒಂದು ಸೆಂಟರ್ ಬರುತ್ತೆ, ಅದು ತಗೊಬಂದಿದೆ. ಇದು ತೀರಾ ಚಿಕ್ಕದು, ಇದು ಜಾಸ್ತಿ ದೊಡ್ಡದು. ಇದೆರಡರ ಮಧ್ಯೆ ಒಂದು ಬರುತ್ತೆ. ಒಂದು ಹಾಲು ಮತ್ತೆ ಮೊಸರು ಹಾಕಿ ಫ್ರಿಡ್ಜಲ್ಲಿ ಇಡೋದಕ್ಕಂತೆ ಇದು ಮುಚ್ಚಳ ತಗೊಂಡಿದ್ದೆ ಅದ್ರದ್ದು. ಇವು ಮಿಳ್ಳೆ ಅಂತೀವಿ ನಾವು, ನಮ್ಮ ಕಡೆ ಮಿಳ್ಳೆ ಅಂತೀವಿ. ನಿಮ್ಮ ಕಡೆ ಏನಂತೀರಾ ಕಮೆಂಟ್ ಮಾಡಿ. ಅಂದರೆ ಇದು ಹೊಸ ಫ್ರಿಡ್ಜಲ್ಲಿ ಹೊಸದು ಬೇಕಂತ ಇಡೋದಕ್ಕೆ, ಇದೆಲ್ಲ ಹಾಲು ಮೊಸರು ಹಾಕಿ ಇಡೋದಕ್ಕೆ. ಅದಕ್ಕೆ ನಮ್ಮ ಮೇಡಮ್ ಅವರು ಹೊಸದು ತಗೊಂಡಿದ್ದಾರೆ ಫ್ರಿಡ್ಜಲ್ಲಿ ಹಾಲು ಮೊಸರು ಇಡೋದಕ್ಕೆ ಅದು. ಆಮೇಲೆ ಇನ್ನೇನಮ್ಮ, ಇದು ಅಷ್ಟೇ, ಅದೆಲ್ಲ ತಗೊಂಡ್ರಲ್ಲ, ಅದ್ರ ಜೊತೆಗೆ ಇದು ಇತ್ತು. ಈ ಬಾಕ್ಸ್ ಏನೋ ನೋಡಿ, ಇದು ತುಪ್ಪ ಹಾಕಿರೋದು. ಅದು ನಮ್ಮ ಮನೇಲಿ ಇತ್ತು. ಅದು ತುಂಬಾ ಹಳೇದಾಗಿ ಒಂಥರ ಎಲ್ಲ ತುಪ್ಪ ಬಿಸಿ ಮಾಡಕ್ ಅದನ್ನೇ ಇಟ್ಟು ಎಲ್ಲ ಕಪ್ಪಾಗ್ಬಿಟ್ಟಿತ್ತು. ಮತ್ತೆ ಎಲ್ಲ ಇಲ್ಲೆಲ್ಲ ಸೀಳು ಆಗೈತಿ ಇಂಥತೆಗೆಲ್ಲ. ಅದು ತುಂಬಾ ಹಳೇದು, ತುಂಬಾ ವರ್ಷದ್ದು. ಅದಕ್ಕೆ ಇದು ಹೊಸದು ತಗೊಂಡ್ರು, ಅದೊಂದು. ಆಮೇಲೆ ಇದು ಇಕ್ಲಾ ತುಂಬಾ ದಿನದಿಂದ ತಗೋಬೇಕು ಅನ್ಕೊಂಡು ನಮ್ಮ ಮಳೆ ಮನೆಗೆ ಇತ್ತು. ಅದು ತುಂಬಾ ಚೆನ್ನಾಗಿತ್ತು. ಹೊಸ ಮನೆಗೆಲ್ಲ ಶಿಫ್ಟ್ ಮಾಡ್ಬೇಕಾದ್ರೆ ಎಲ್ಲ ಮಿಸ್ ಆಯ್ತು. ಅದಕ್ಕೆ ಹೊಸದು ತಗೊಬಂದ್ವಿ. ತುಂಬಾ ದಿನದಿಂದ ತಗೋಬೇಕು ಅಂತ. ಅಂದ್ರೆ ಇನ್ನೊಂದು ದೊಡ್ಡ ವಸ್ತುಗಳನ್ನೆಲ್ಲ ತಗೋಬಿಡ್ಬೋದು. ಈ ಚಿಕ್ಕ ವಸ್ತುಗಳು ತಗೋಬೇಕು ಅಂದಾಗ ಯಾಕೋ ತುಂಬಾ ಏನಾದ್ರು ನೆಗ್ಲೆಕ್ಟ್ ಮಾಡ್ತೀವಿ. ಆ ಥರ ಆಗಿ ಇದು ತರೋ ತುಂಬಾ ತಡ ಆಯ್ತು. ಇದು ತಗೊಂಡ್ವಿ ಅಲ್ಲಿ, ಇವೆಲ್ಲರ ಜೊತೆ ಇದು ತಗೊಂಡ್ವಿ, ಅದೊಂದಾಯ್ತು. ಆಮೇಲೆ ಇನ್ನೇನಮ್ಮ, ನಮ್ಮ ಮಗಳು ನೋಡ್ರಿ ಹೃದಯನೇ ತಂದುಬಿಟ್ಟಿದೆ. ಲಿಟಲ್ ಆರ್ಟ್ಸ್ ಚಿಕ್ಕದೆಲ್ಲ ತಗೊಂಡು ಹಾಕೊಂಡಿದ್ದಾಳೆ ಅವಳೆ ಅಲ್ಲಿ ತಗೋಬೇಕಾದ್ರೆ. ಇದೆಲ್ಲ ನೋಡೇ ಇಲ್ಲ. ನಮ್ಮ ಶ್ರೀಮತಿಯವರು
ಇದೇನೋ ಇದು ತಂದಿದ್ದಾರೆ, ಏನಿದೆ ಸಾಸ್. ಟೊಮೊಟೊ ಸಾಸ್ ಏನೋ ಸ್ಪೆಷಲ್ ಮಾಡ್ತಾರಂತೆ, ಅದಕ್ಕೆ ಇದನ್ನು ತಂದಿದ್ದಾರೆ. ಆಮೇಲೆ ಮಾಮೂಲಿ ಇದೇನಿದು ದ್ರಾಕ್ಷಿ, ಗೋಡಂಬಿ, ಬಾದಾಮಿ. ಡ್ರೈ ಫ್ರೂಟ್ಸ್ ಇದು ಅಷ್ಟೇ ಇದು. ಆಮೇಲೆ ಇದು ಏನೋ ಹಾಲು ಪೌಡ್ರ್, ಹಾಲು ಪೌಡ್ರ್. ಅದನ್ನು ಸ್ಪೆಷಲ್ ಮಾಡೋದಕ್ಕೆ. ಆಮೇಲೆ ಇದು ಕಡ್ಡಿ, ಐಸ್ ಕ್ರೀಮ್ ಕಡ್ಡಿ, ಕ್ರೀಮ್ ಮಾಡೋದಕ್ಕೆ. ಐಸ್ ಕ್ರೀಮ್ ಮೋಲ್ಡಲ್ಲಿ ಹೆಚ್ಚಾದರೆ ಅದೇನೋ ಲೋಟಕ್ಕೆ ಹಾಕ್ಬಿಟ್ಟು ಐಸ್ ಕ್ರೀಮ್ ಮಾಡೋದು. ಆಮೇಲೆ ತುಂಬ ಮುಖ್ಯವಾಗಿ ಅಂದರೆ ಇದು ಇದೇನು ಗೊತ್ತಾ, ಪ್ಯಾಕೆಟ್ ಒಳಗಿದೆ ಗೊತ್ತಾಗಲ್ಲ ಅನಿಸುತ್ತೆ, ಹುಚ್ಚೆಳ್ಳು ಅಂತಾರೆ. ಹುಚ್ಚೆಳ್ಳು ಹಳೆ ಕಾಲದಲ್ಲೆಲ್ಲ ಬೆಳೀತಾ ಇದ್ರು ಹುಚ್ಚೆಳ್ಳು, ಈಗ ತುಂಬ ಕಡಿಮೆ ಬೆಳೆಯೋದಿದು. ಇದು ಜೀರಿಗೆ ತರ ಇರುತ್ತೆ, ಆದ್ರೆ ಕಪ್ ಕಲರ್ ಇರುತ್ತೆ. ಅಲ್ಲ ಗೊತ್ತಿರುತ್ತೆ ಎಲ್ರಿಗೂ, ನೋಡ್ತಾರೆ. ಕೆಲವ್ರಿಗೆ ಗೊತ್ತಿರಲ್ಲ. ಹೌದಾ? ಇದಿಷ್ಟು 1/4 kg ಐತಿ ಇದು, 48 ರೂಪಾಯಿ. ಇದು ಹುಚ್ಚೆಳ್ಳು ಚಟ್ನಿ ಅಂತ, ತುಂಬ ಏನೋ ರಾಗಿ ರೊಟ್ಟಿ ಜೊತೆ ಒಳ್ಳೆ ಕಾಂಬಿನೇಷನ್. ಮತ್ತೆ ಹುಚ್ಚೆಳ್ಳು ಚಟ್ನಿ ಪುಡಿನೂ ಮಾಡ್ಬೋದು. ಇದರಲ್ಲಿ ನಾವು ನೆಕ್ಸ್ಟು ಅಂಗಳದಲ್ಲಿ ಅಡುಗೆ ಮಾಡಬೇಕಾದ್ರೆ ರಾಗಿ ರೊಟ್ಟಿಯ ಜೊತೆ ಮತ್ತು ಈ ಹುಚ್ಚೆಳ್ಳು ಬಳಸಿ ಹುಚ್ಚೆಳ್ಳು ಚಟ್ನಿ ರಾಗಿ ರೊಟ್ಟಿ ಮಾಡ್ತೀವಿ. ಅದಕ್ಕೆ ಇದು ತೊಗೊಬಂದಿದ್ದು, ತಗೊಂಡು ಬಂದ್ವಿ ಅಷ್ಟೇ ಅಲ್ವಾ? ಇಷ್ಟು ತಗೊಬಂದ್ವಿ. ಮತ್ತೆ ಆನ್ಲೈನ್ ಅಲ್ಲಿ ಏನೋ ತರಿಸಿದ್ವಿ ಅಂತ ಹೇಳಿದ್ವಲ್ಲ, ಅದನ್ನ ತೋರ್ಸೋದಕ್ಕಾಗಿಲ್ಲ, ಇವಾಗ ತೋರಿಸ್ತೀವಿ. ಇದು ಇಷ್ಟು ದೊಡ್ಡದಾಗೈತೆ ಅಂತ ಹೇಳ್ಬಿಟ್ಟು ದುಡ್ಡು ಏನು ಜಾಸ್ತಿ ದುಡ್ಡಿದ್ದಲ್ಲ, ಸುಮ್ಮನೆ ದೊಡ್ಡದಾಗಿ ಕಾಣುತ್ತೆ, ದುಡ್ಡೇನು ಜಾಸ್ತಿ ದುಡ್ಡಿದ್ದೇನಲ್ಲ. ಇದು ಓಪನ್ ಮಾಡೋದ, ಕಟ್ ಮಾಡು ಒಳಗಡೆ, ಇದು ಕಟ್ ಮಾಡಿ ಆಮೇಲೆ. ಕಟ್ ಮಾಡಲ್ಲ ಬ್ರೋ, ನಾನೇನು ಎಕ್ಸ್ಪೀರಿಯನ್ಸ್ ಇಲ್ಲ ನಾನು ಅಂತ. ಹೌದಾ? ವಾಪಸ್ ಹೋಗಿ ಕಟ್ ಮಾಡಿಲ್ಲ. ಓ ಇದು ಬ್ಯಾಗ್ ಎಲ್ಲ ಕೊಟ್ಟಿದ್ದಾರೆ, ಚೆನ್ನಾಗೈತೆ ಇದು ಅಲ್ಲ? ಇಷ್ಟೇನಾ ಬ್ಯಾಗ್ ಇದು? ಓ ಹ್ಯಾಂಡಲ್ ಕೊಟ್ಟವ್ರು ಇಟ್ಕೊಂಡು ಹೋಗೋದಿಲ್ಲ ಅದು ಹೋಗ್ಬೇಕಾದ್ರೆ. ಇದು ಓಪನ್ ಮಾಡೋಣ ಈಗ. ಒಳಗಡೆ ಒಂದು ಕವರು ಹಾಕವ್ರೆ, ಚೆನ್ನಾಗೈತೆ. ಆದರೆ ಇದು ಹೆಂಗೆ ಓಪನ್ ಮಾಡೋದಂತ ಗೊತ್ತಿಲ್ವಲ್ಲ. ಇದೇನು ಇದು ಕೊಟ್ಟವ್ರೆ, ಏನಿದು? ಸುಮ್ಮನೆ ಎಲೆ ಸಿಗ್ತಾರೆ ಏನೋ ಕೊಟ್ಟರು. ಏನು ಜಿಪ್ ಕೊಟ್ಟವ್ರೆ, ನನಗೂ ಅರ್ಥ ಆಗ್ತಿಲ್ಲ ಹೆಂಗೆ ಅಂತ ಓಪನ್ ಮಾಡೋದು. ತರ್ಸೋದೇನೋ ತರಿಸಿದ್ವಿ. ಬಂತ ಹೂವು ಆ ಥರ ಅಳ್ಕೊಂಡು ಅಂತಾರಲ್ಲ, ಆ ಥರ ಅಳ್ಕೊಬಿಡ್ತಿದ್ದು. ಹಿಂಗಾಸಿ ಈಚೆ ಬರೋದು, ಮತ್ತೆ ಒಳಕೋಗಿ ಚಿಪ್ ಅದನ್ನ ಲಾಕ್ ಮಾಡ್ಕೊಂಡು ಜಿಪ್ ಹಾಕೊಳ್ಳೋದು. ಒಂದು ಸೊಳ್ಳೆಗೆ, ಒಂದು ಚಿಕ್ಕ ಸೊಳ್ಳೆಗೆ ಎದ್ರುಕೊಂಡು ಮನುಷ್ಯ ಇಷ್ಟು ಇದ್ರೊಳಗಡೆ ಚಿಕ್ಕಬೇಕಾ. ಸೊಳ್ಳೆ ಅಪ್ಪರ್ದೆ ಅದು ನೋಡಿದ್ರಲ್ಲ, ಅದು ನೀಟಾಗಿ ಮಡ್ಚೋದಕ್ಕೆ ಬರಲಿಲ್ಲ ನಮಗೆ. ಆದರೆ ನಾವು ಕಿಟಕಿಗೆಲ್ಲ ಮೆಸ್ ಹಾಕಿದ್ವಿ ನಮ್ಮ ಮನೆಗೆ. ಸೊಳ್ಳೆ ಇರಲಿಲ್ಲ ಇಷ್ಟು ದಿನ. ಅಂದರೆ ಮಳೆ ಬಂತಲ್ಲ, ಮಳೆ ಬಂದ್ಮೇಲೆ ಮತ್ತೆ ಸೊಳ್ಳೆ ಕಟ್ಟ ಶುರುವಾದವು. ಅದಕ್ಕೆ ಇದು ಕಿಟಕಿಗೆಲ್ಲ ಮೆಸ್ ಹಾಕ್ಸಿದ್ದೆಲ್ಲ ನೋಡಿದ್ರಿ ನಮ್ಮ ವ್ಲಾಗಲ್ಲಿ. ಆದರೆ ನಮ್ಮ ಅಪ್ಪ ಮಾಳಿಗೆ ಮೇಲೆ ಹೋಗ್ತಾರೆ ಮಲಗೋದಕ್ಕೆ ನೈಟು. ಅವ್ರು ಒಳಗಡೆ ಮಲಗೋದಿಲ್ಲ, ಸೆಕೆ ಅಂತ ಜಾಸ್ತಿ. ಅವ್ರು ಮಾಳಿಗೆ ಮೇಲೆ ಈ ಥರ ಮಲ್ಗೆ ಅಭ್ಯಾಸ, ಮಾಳಿಗೆ ಮೇಲೆ ಹೋಗ್ತಾರೆ ಮಲಗೋದಕ್ಕೆ. ಮತ್ತು ಸೊಳ್ಳೆ ಕಾಟ ಅಲ್ವಾ ಈಚೆ ಹೊರಗಡೆ, ಅದಕ್ಕೆ ನಮ್ಮ ಅಪ್ಪಂಗೆ ಅಂತ ಇದು ತರಿಸಿದ್ದು. ಅದನ್ನು ಹಾಕೊಂಡ್ರೆ ಯಾವ ಸೊಳ್ಳೆ ಏನೂ ಬರೋದಿಲ್ಲ, ಆರಾಮಾಗಿ ಮಲಗ್ಬೋದು, ಗಾಳಿ ಬರುತ್ತೆ ಮಾಳಿಗೆ ಮೇಲೆ ಚೆನ್ನಾಗಿ. ಅದಕ್ಕೋಸ್ಕರ ತರಿಸಿದ್ದು, ಆನ್ಲೈನಲ್ಲಿ ಬುಕ್ ಮಾಡಿದ್ದು. ಇನ್ನೇನಾದರೂ ಹೇಳೋದಿದ್ದೀನಮ್ಮ? ಇನ್ನೇನಿಲ್ಲ. ಇನ್ನೇನಿಲ್ಲ, ಅಷ್ಟೇ. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸಿ ಮತ್ತೊಂದು ಮತ್ತೆ ಸಿಗ್ತೀವಿ. ಬಾಯ್. ಬಾಯ್. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.